ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂಥ ಮೇಲೆ ಕ್ರಿಸ್ಪಿಯಾಗಿದ್ದಾವೆ, ಒಳಗೆ ಜ್ಯೂಸಿಯಾಗಿ ಬಂದಿರುವಂಥ ಒಂದು ಚಿಕನ್ ಕಬಾಬನ್ನು ಮಾಡಿ ತೋರಿಸ್ತಿದ್ದೀನಿ. ನಾನು ಭಾಳ ಟೇಸ್ಟಿಯಾಗಿ ಬಂದಿದ್ದಾವೆ. ನೋಡಲಿ ಎಷ್ಟು ಚೆನ್ನಾಗಿ ಬಂದವು. ಇದನ್ನು ಮಾಡೋದಕ್ಕೆ ನಾನು ಏನಿಲ್ಲ, ಇಂಗ್ರೀಡಿಯೆಂಟ್ಸ್ ತೊಗೊಂಡೆ, ಹಾಗೆ ಹೇಗೆ ಮಾಡಿದೆ ಅಂತೇಳಿ ತೋರಿಸ್ತಿದ್ದೀನಿ. ಹಾಗೆ ಇದು 1 kg ಅಷ್ಟು ನಾನಿಲ್ಲಿ ಚಿಕನನ್ನು ತೊಗೊಂಡಿನಿ. 1 kg ಕ್ವಾಂಟಿಟಿಗೆ ಎಷ್ಟೆಲ್ಲ ಸಾಮಗ್ರಿ ಹಾಕೋಬೇಕು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ, ಇಲ್ಲಿ ನಾನು ಒಂದು ಹಿಡಿಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ. ಒಂದು ಹಿಡಿ ಅಂದರೆ ಒಂದು 2 ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ನಾನಿಲ್ಲಿ ತೊಗೊಂಡಿನಿ. ಹಾಗೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ. 2 ಚಕ್ಕೆ, 2 ಲವಂಗ ತೊಗೊಂಡಿನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ನಮಗಿದು ಚೆನ್ನಾಗಿ ಬರ್ತೈತಿ. ಹಾಗೆ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧ ಭಾಗದಷ್ಟು ನಾವಿಲ್ಲಿ ಶುಂಠಿನ ತೊಗೋಬೇಕಾಕತಿ. ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ತೇನೆ. ನಾನು ಇದನ್ನ ರುಬ್ಕೊತೀನಿ. ನೋಡಲಿ, ಒಂಚೂರು ನೀರು ಹಾಕಿಲ್ಲ, ನಾನು ನೀರು ಹಾಕ್ತೇನೆ. ಇದನ್ನ ರುಬ್ಕೊಂಡು ಒಂದು ಬುಟ್ಟಿಗೆ, ನಾನು ಸಣ್ಣದೊಂದು ಬುಟ್ಟಿಗೆ ಹಾಕ್ಕೊಂಡಿಲ್ಲಿ ಇದಕ್ಕೆ ಒಂದಿಷ್ಟು ಮಸಾಲೆನ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿನಿ. ಒಂದು 2 ಸ್ಪೂನಷ್ಟು ನಾನು ಖಾರ ಹಾಕ್ಕೊಂಡಿನಿ ಇಲ್ಲಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಮೆಣಸಿನಕಾಳು ಪೌಡ್ರು, ಪೆಪ್ಪರ್ ಪೌಡ್ರು, ಮತ್ತು 1 ಸ್ಪೂನಷ್ಟು ಜೀರಿಗೆ ಪೌಡ್ರು. ಇಷ್ಟನ್ನು ನಾನಿಲ್ಲಿ ಹಾಕ್ಕೊಂಡಿನಿ. ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟುಗಳನ್ನು ಹಾಕೋಣ. ನಾನೀಗ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿನಿ, 1 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿನಿ. ನೋಡಲಿ, 2 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು. ಇಷ್ಟನ್ನು ಹಾಕಿ ಇದಕ್ಕೆ 1 ಮೊಟ್ಟೆನ ನಾನಿಲ್ಲಿ ಒಡೆದುಕೊಂಡಿನಿ. ಹಾಕ್ಕೊಂಡು ಚೆನ್ನಾಗಿದ್ದನ್ನ ಕೈಯಲ್ಲಿ ನಾನು ಮಿಕ್ಸ್ ಮಾಡ್ಕೊತೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹಾಕಬಾರ್ದು. ನೀರು ಹಾಕಿದ್ರೆ ಈ ಚಿಕನಿಗೆ ನಾವು ಹಾಸ್ತೀವಲ್ಲ, ಚಿಕನಿಗೆ ಮ್ಯಾರಿನೇಟ್ ಮಾಡಿಟ್ಟಾಗ ಅದು ಯಾವುದೇ ರೀತಿ ಅದಕ್ಕೆ ಹತ್ತಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪನೂ ನಾವಿಲ್ಲಿ ನೀರು ಮುಟ್ಟಿಸ್ಬಾರ್ದು. ಈಗ ಒಂದು ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕ್ಕೊಂಡಿನಿ. ಕಸೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲಿಂಬೆಹಣ್ಣನ್ನು ಇಲ್ಲಿ ನಾನು ಹಿಂಡ್ಕೊತೀನಿ. ಲಿಂಬೆಹಣ್ಣು ಇದ್ದರೆ ಲಿಂಬೆಹಣ್ಣು ಹಿಂಡ್ಕೊರಿ, ಇಲ್ಲಾಂದರೆ ವಿನಿಗರ್ ಇದ್ದರೆ ವಿನಿಗರು ನೀವು ಇಲ್ಲಿ ಹಾಕ್ಕೋಬೋದು. ಲಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿದ್ದನ್ನ ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನಾನು ಈ ಚಿಕನನ್ನು ಇಲ್ಲಿ 1 kg ಚಿಕನನ್ನು ನಾನು ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿನಿ. ಆ ಚಿಕನನ್ನು ನಾನು ಇದಕ್ಕೆ ಅಷ್ಟನ್ನು ಹಾಕಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಅಷ್ಟು ಚಿಕನ್ ಹಾಕ್ಕೊಂಡಿನಿ. ನಾನು ಚಿಕ್ಕದಾಗಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಸ್ವಲ್ಪ ದೊಡ್ಡದೈತಿ, ಪೂರ್ತಿ ಸಣ್ಣದಾಗಿ ಹೆಚ್ಕೊಂಡಿರೋದು ಹೆಚ್ಕೋಬೋದು. ನಾನಿಲ್ಲಿ ನಾವಿಬ್ಬರೇ ಇರೋದ್ರಿಂದ ನಾನು ಇದನ್ನು ಹೆಚ್ಚಿದೇನೆ ಪೂರ್ತಿ ಇಡಿಯಾಗಿ ಹಾಗೆ ಮಾಡಿದ್ದೀನಿ. ದೊಡ್ಡ ಪೀಸ್ ಅದಾವಿವು. ಇದಕ್ಕೆ ಕರೆಕ್ಟಾಗಿ ನಾವು ಎಲ್ಲ ಕಡೆ ಹತ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ನಾವು ಅರ್ಧ ಗಂಟೆ ಇಲ್ಲ 1 ಗಂಟೆ ನಾವು ಇದನ್ನು ನೆನೆಸಿಡ್ಬೇಕು. 1 ಗಂಟೆನೇ ಇಡಬೇಕು ಅಂತ ಏನೂ ಇಲ್ಲ. ನಿಮಗೆ ಜಾಸ್ತಿ ಬೇಕಿದ್ರೆ ಫ್ರಿಜ್ನಾಗ ಇಟ್ಕೊಂಡು ನೀವು ತಿಂತೀನಿ ಅನ್ನೋದಾದ್ರೆ ನೀವು ಫ್ರಿಜ್ನಾಗ ಇದನ್ನ ಇಟ್ಕೊಂಡು ತಿನ್ಬೋದು. ಈಗ ನೋಡ್ರಿ, ನಾನು ಇದನ್ನ ಹೊರಗೆ ಫ್ರಿಜ್ನಾಗ ಇಟ್ಟಿದ್ದೆ. ಅಂದರೆ ಮಧ್ಯಾಹ್ನ ನಾನು ಕಲಸಿಟ್ಟಿದ್ದೆ. ಹೊರಗೆ ತೆಗೆದು ಅದು ಚೂಪಂದಂದ್ರೆ ಚಮಚ ಇತ್ತಲ್ಲ, ಅದರಿಂದ ಒಂದು ಸ್ವಲ್ಪ ನಾನು ಅದನ್ನು ಚುಚ್ಚಿಟ್ಟಾಗ ಏನಾಗುತ್ತೆ, ಇದೆಲ್ಲ ಉಪ್ಪು ಖಾರ ಎಲ್ಲನೂ ಹಿಡಿತೈತಿ. ನೀವು ಇದು ಫೋರ್ಕ್ ಇರ್ತದಲ್ಲ, ಫೋರ್ಕ್ನಿಂದ ನೀವು ಇದನ್ನ ಚುಚ್ಚಿ ಇಟ್ಕೋಬೋದು. ಇಲ್ಲಿ ನೋಡ್ರಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಪೂರ್ತಿಯಾಗಿ ಎಣ್ಣೆ ಕಾದ್ಮೇಲೆ ಅಷ್ಟೂ ಒಂದೊಂದಾಗಿ ನಾನಿಲ್ಲಿ ಚಿಕನ್ ಪಕೋಡಾನ ಮಾಡ್ಕೊಳಕೊಂತೀನಿ. ಇದನ್ನು ಮಾಡೋವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ನನಗೆ ನೆನಪಾದರು. ಇಬ್ಬರು ಬೇರೆ ಬೇರೆ ಊರಾಗದಾರ. ಅವ್ರು ಎಂಥ ಹೊರಗೆ ಅಮೃತ ಊಟ ಮಾಡಿದ್ರು ನಮಗೆ ಇದನ್ನು ಇಷ್ಟಪಡ್ತಾರಲ್ಲ, ಇಂಥದ್ದು ಇಷ್ಟಪಡೋದು ಮಾಡೋಕ್ಕಂತಾಗ ಅವ್ರು ನೆನಪಾಗೇ ಆಗತ್ತೆ ನನಗೆ. ಇವತ್ತು ನಾನು ಭಾಳನ ನೆನೆಸ್ಕೊಂಡಿರ್ತೀನಿ. ಯಾಕಂದ್ರೆ ನನ್ನ ಮಗ ಸಣ್ಣ ಮಗ ಕರ್ಯಾಕೆ ಬರ್ತಿದ್ದ, ಕುಶಾಲ ಇದನ್ನೆಲ್ಲ ಕರ್ಯಾಕೆ ಬಂದು ನಿಂತ್ಕೊತಿದ್ದ. ನಾನು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಟ್ಟೆ ಅಂದರೆ ಅಷ್ಟು ನಿಂತ್ಕೊಂಡು ಕರೀತಿದ್ದ. ದೊಡ್ಡ ಮಗುಗಂತೂ ಮಾಡಿಕೊಟ್ರೆ ಬಾಯಿ ಚಪ್ಪರಿಸ್ಕೊಂತ ತಿಂತಿದ್ದ. ಇದನ್ನು ಚಿಕನ್ ಫ್ರೈ ಮತ್ತು ಚಿಕನ್ ಕಬಾಬು ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ನಾನು ಮಾಡಿಕೊಡೋದು. ಒಂಥರ ಬೇಜಾರಾಯ್ತು ಇವತ್ತು. ಅವ್ರು ಇಲ್ದಂಗೆ ನಾನು ಮಾಡೋಕೊಂತೀವಲ್ಲ ಅಂತೇಳಂದು ಏನು ಮಾಡೋಕ್ಕಾಗಂಗಿಲ್ಲ. ಭಾಳ ದಿನ ಆಗಿತ್ತು, ಶ್ರಾವಣದಾಗಿಂದನೂ ನಾವು ಮಾಡಿದ್ದಿಲ್ಲ. ಹಂಗಾಗಿ ಅವ್ರು ಇಲ್ಲ ಅಂತೇಳಂದು ಬಿಟ್ಟಿದ್ವಿ. ಇವತ್ತು ಮಾಡೀವಿ. ಮತ್ತು ನಾಳೆ ದಸರಾ ಬಂದ್ರೆ ಮತ್ತೆ ಮಾಡೋಕ್ಕಾಗಂಗಿಲ್ಲ ಅಂತೇಳಂದು ನೋಡ್ರಿ, ನಾನು ರುಚಿಕರವಾದಂಥ ಮೇಲೆ ಕ್ರಿಸ್ಪಿಯಾಗಿದ್ದಾವೆ, ಹಾಗೆ ಒಳಗೆ ಜ್ಯೂಸಿ ಆಗಿರುವಂಥ ಚಿಕನ್ ಪಕೋಡ ನಮಗೆ ಇಲ್ಲೇ ರೆಡಿಯಾಗಿದ್ದಾವೆ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಚಿಕನ್ ತಿನ್ನಂಗಿಲ್ಲ, ನಾನು ಮಟನ್ ಅಷ್ಟೇ ತಿನ್ನೋದು. ನಮ್ಮ ಮನೆಯವರಿಗೆ ಅಂತೇಳಂತಿದ್ದನ್ನ ನಾನು ರೆಡಿ ಮಾಡಿಕೊಟ್ಟಿದ್ದು. ನಿಮ್ಗೆ ಈ ರೆಸಿಪಿ ಮತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಿಕ್ಕ ವಿಡಿಯೋ ಐತಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಾನು ಬರ್ತಾಯಿರ್ತೀನಿ, ಅಡುಗೆಯೊಂದಿಗೆ ಬರ್ತಾಯಿರ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ.
ಬಾಯ್ ಫ್ರೆಂಡ್ಸ್, ಬಾಯ್.